ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಟಾಕ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ 22ನೇ ಕಂತಿನ ಹಣ ಯಾವಾಗ ಜಮೆ ಆಗುತ್ತೆ ಅಥವಾ ಈ ವಾರದಲ್ಲಿ ಜಮೆ ಆಗುತ್ತೆ, ಯಾವಾಗ ಜಮೆ ಆಗುತ್ತೆ, ಜಮೆ ಆಗಲಿಲ್ಲ ಅಂದರೆ ನಿಮಗೆ ದಸರಾಗೆ ಎಷ್ಟನೇ ಕಂತಿನ ಹಣ ಜಮೆ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಮಾಹಿತಿನ ತಿಳ್ಕೊಳ್ಳೋಣ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಆಲ್ ಇಟ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋಸ್ ಬಿಟ್ಟರು ನಿಮಗೆ ನೋಟಿಫಿಕೇಶನ್ಸ್ ಮುಖಾಂತರ ಬರುತ್ತೆ ಅಂತಲೇ ಹೇಳಬಹುದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೌದು ಫ್ರೆಂಡ್ಸ್, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿರೋ ಪ್ರಕಾರ ನಿಮಗೆ ಗೃಹಲಕ್ಷ್ಮಿ ಯೋಜನೆ 22ನೇ ಕಂತಿನ ಹಣ ಯಾವಾಗ ಜಮೆ ಆಗುತ್ತೆ ಅಂತ ತುಂಬ ಜನ ಕಾಯ್ತಾ ಇದ್ರಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮಗೆ 21ನೇ ಕಂತಿನ ಹಣ ಜಮೆ ಆಗುತ್ತೆ. ಈಗ ಗೃಹಲಕ್ಷ್ಮಿ ಯೋಜನೆ 22ನೇ ಕಂತಿನ ಹಣ ನಿಮಗೆ ಗೌರಿ ಗಣೇಶ ಹಬ್ಬಕ್ಕೆ ಜಮೆ ಆಗುತ್ತೆ ಅಂತ ತುಂಬ ಜನ ಕಾಯ್ತಾ ಇದ್ರೆ. ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಬಂದು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು. ಗೃಹಲಕ್ಷ್ಮಿ ಯೋಜನೆ 22ನೇ ಕಂತಿನ ಹಣ ನಿಮಗೆ ಗೌರಿ ಗಣೇಶ ಹಬ್ಬಕ್ಕಾರೆ ಜಮೆ ಆಗುತ್ತೆ ಅಂತ ಕೊಟ್ಟಿದ್ರು. ಆದ್ರೆ ಅದು ಕೂಡ ಜಮೆ ಆಗ್ಲಿಲ್ಲ. ಇವಾಗ ಬರ್ತಾ ಇರೋ ಹೊಸ ಅಪ್ಡೇಟ್ ಪ್ರಕಾರ ನಿಮಗೆ ಗೃಹಲಕ್ಷ್ಮಿ ಯೋಜನೆ 22ನೇ ಕಂತಿನ ಹಣ ನಿಮಗೆ ಇದೇ ತಿಂಗಳು ಸೆಪ್ಟೆಂಬರ್ 15ರ ಒಳಗಾಗಿ ನಿಮಗೆ ಜಮೆ ಆಗುತ್ತೆ ಅಂತ ಬರ್ತಾ ಇರೋ ಮಾಹಿತಿ ಆಗಿರುತ್ತದೆ. ಅಕಸ್ಮಾತ್ ಏನಾದ್ರು ನಿಮಗೆ ಇದೇನು ಅಫಿಷಿಯಲ್ ಮಾಹಿತಿ ಅಲ್ಲ, ಬಟ್ ಏನಾದ್ರು ಅಕಸ್ಮಾತ್ ಆಗಿ ನಿಮಗೆ ಬರಲಿಲ್ಲ ಅಂದ್ರೆ ಖಂಡಿತವಾಗ್ಲೂ 22 ಮತ್ತು 23ನೇ ಕಂತಿನ ಹಣ ನಿಮಗೆ ಇದೇ ತಿಂಗಳು ಅಂದ್ರೆ ದಸರಾ ಟೈಮ್ಗೆ ಜಮೆ ಮಾಡ್ತೀವಿ. ಒಟ್ಟಿಗೆ 2 ಕಂತಿನ ಹಣ ಕೂಡ ಜಮೆ ಮಾಡ್ತೀವಿ ಅಂತ ಕೂಡ ತಿಳಿಸಿರ್ತಾರೆ. ಇದರಲ್ಲಿ ಯಾವುದೇ ಡೌಟ್ ಇಲ್ಲ, ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಆದ್ರಿಂದ ನಿಮಗೆ ಈ ಅಂದ್ರೆ 22ನೇ ಕಂತಿನ ಹಣ ನಿಮ್ಗೆ ಏನಾದ್ರು ಜಮೆ ಆಗಲಿ ಅಂದ್ರೆ ವೆಯ್ಟ್ ಮಾಡೋ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ದಸರಾ ಹಬ್ಬಕ್ಕೆ ಖಂಡಿತವಾಗ್ಲೂ ಜಮೆ ಆಗುತ್ತೆ ಅಂದ್ರೆ 2 ಕಂತಿನ ಹಣ ಕೂಡ ಜಮೆ ಆಗುತ್ತೆ ಅಂತಾನೆ ಹೇಳಬಹುದು. ಐ ಹೋಪ್ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.